ಗುಡಿಗೆರೆ ಗ್ರಾಮದ ಎಲ್ಲರ ಜೊತೆಯೂ ಕೂಡ ಆತ್ಮೀಯರಾಗಿದ್ರು ಗುರು ಅನ್ನುವಂಥ ವಿಚಾರ. ಊರಿಗೆ ಬಂದಾಗ ತಂದೆ ಜೊತೆ ಸೇರಿ ಬಟ್ಟೆ ಐರನ್ ಮಾಡ್ತಾ ಇದ್ರು. ಯೋಧ ಅನ್ನುವ ಹಮ್ಮಿಲ್ಲದೆ ಬಟ್ಟೆ ಇಸ್ತ್ರಿ ಮಾಡ್ತಾ ಇದ್ರು ಎಚ್ ಗುರು ಅನ್ನುವಂಥ ವಿಚಾರ. ರಜೆ ವೇಳೆ ಊರಿಗೆ ಬಂದಾಗ ಸ್ನೇಹಿತರಿಗೂ ಸಹಾಯ ಮಾಡ್ತಾ ಇದ್ರು. ಆತ್ಮೀಯರು, ಫ್ರೆಂಡ್ಸ್, ಗ್ರಾಮಸ್ಥರ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ರು. ಸ್ನೇಹಜೀವಿಯಾಗಿದ್ದ ಗುಡಿಗೆರೆ ಕಾಲೋನಿಯ ಯೋಧ ಎಚ್ ಗುರು ಈಗ ಅವ್ರನ್ನ ಕಳೆದುಕೊಂಡು ಶೋಕ ಸಾಗರದಲ್ಲಿ ಇಡೀ ಗ್ರಾಮ ಮುಳುಗಿದೆ. ಅದರಲ್ಲೂ ಕೂಡ ಒಬ್ಬ ಯೋಧ ದೇಶದ ಸೇವೆಯಲ್ಲಿದ್ದಾಗ ಈ ರೀತಿ ಸುಮ್ಮನೆ ಭಯೋತ್ಪಾದಕರ ದಾಳಿಗೆ ಪ್ರಾಣವನ್ನು ಕಳ್ಕೊತಾನೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ನೋವು ಆ ತಾಯಿ ಭಾರತಾಂಬೆಗೆ ಬೇರೆ ಯಾವುದೂ ಇರೋದಿಲ್ಲ. ಅಂಥದ್ರಲ್ಲಿ ಆ ಯೋಧನಿಗೆ ಜನ್ಮ ಕೊಟ್ಟು ಕಳಿಸಿದಂತಹ ಆ ತಾಯಿ, ಆ ಹುಟ್ಟೂರು ಏನಿದೆ ಅಲ್ಲಿನ ನೋವು, ಆ ಊರಿನ ಸಂಕಟ, ಆ ಕುಟುಂಬದ ಸಂಕಟ ಇನ್ನೆಷ್ಟಿರಬೇಡ. ಇಡೀ ದೇಶಕ್ಕೆ ಎಷ್ಟೊಂದು ಪೇಯ್ನ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಇಡೀ ದೇಶ ಎಷ್ಟೊಂದು ಕಣ್ಣೀರು ಹಾಕ್ತಾ ಇದೆ ಅಂತ ಹೇಳಿದ್ರೆ, ಆ ಕುಟುಂಬದ ಕಥೆ ಏನು, ಆ ಕುಟುಂಬದ ಪರಿಸ್ಥಿತಿ ಹೇಗಿರುತ್ತೆ, ಆ ಗ್ರಾಮ ಏನಿದೆ, ಗುರು ಓಡಾಡ್ಕೊಂಡಿದ್ದಂತಹ, ಎಲ್ಲರೊಂದಿಗೆ ಸ್ನೇಹದಿಂದ ಇದ್ದಂತಹ, ಎಲ್ಲರಿಗೆ ಸಹಕಾರ ನೀಡ್ತಾ ಉಪಕಾರ ಮಾಡ್ತಾ ಇದ್ದಂತಹ ಆ ಗ್ರಾಮದ ಜನ, ಅವರ ಪರಿಸ್ಥಿತಿ ಹೇಗಿರಬೇಡ ಅಂಥೇಳಿ ಇಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಇಡೀ ಗ್ರಾಮ ಈಗ ಕಂಬನಿ ಮಿಡಿತಾ ಇದೆ. ಗುರುವನ್ನ ಪಾರ್ಥಿವ ಶರೀರವನ್ನು ರಿಸೀವ್ ಮಾಡಿ ಆತನಿಗೆ ಅಂತಿಮ ಗೌರವವನ್ನು ಅರ್ಪಿಸೋಕೆ ಕಂಬನಿ ತುಂಬಿದ ಕಣ್ಣುಗಳೊಂದಿಗೆ ಇಡೀ ಗ್ರಾಮ ಕಾಯ್ತಾ ಇದೆ. ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ ಇದೀಗ ಗುಡಿಗೆರೆಯಿಂದಾನೆ ಲೈವ್ ಇದ್ದಾರೆ. ರವಿ, ಇಡೀ ದೇಶನೇ ಕಣ್ಣೀರು ಹಾಕ್ತಾ ಇದೆ ಯೋಧರ ಸಾವಿಗೆ. ಅಂಥದ್ರಲ್ಲಿ ಅವರನ್ನ ಪೋಷಿಸಿ ಬೆಳೆಸಿ ಜನ್ಮ ಕೊಟ್ಟು ಕಳಿಸಿದಂತಹ ಆ ಊರು ಇನ್ನೆಷ್ಟು ಪರಿತಪಿಸಬೇಡ ಅನ್ನುವಂಥದ್ದು ಇಲ್ಲಿ ಯೋಚನೆ ಮಾಡಬೇಕಾಗಿರುವಂಥ ವಿಚಾರ. ಸದ್ಯ ಇನ್ನೇನು 10 ಗಂಟೆ ಅಷ್ಟು ಹೊತ್ತಿಗೆಲ್ಲ ಬೆಂಗಳೂರು ರೀಚ್ ಆಗುತ್ತೆ ಪಾರ್ಥಿವ ಶರೀರ. ಸದ್ಯದ ಮಟ್ಟಿಗೆ ಗುಡಿಗೆರೆಯಲ್ಲಿ ಗುರುವಿನ ಹುಟ್ಟೂರಿನಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ, ಅಲ್ಲಿನ ಜನ ಯಾವ ರೀತಿಯಾಗಿ ಗುರುವಿಗಾಗಿ ಕಂಬನಿ ಮಿಡಿತಾ ಇದ್ದಾರೆ, ಹೇಗೆ ರವಿ? ಏನು ಜಮ್ಮು ಕಾಶ್ಮೀರದಲ್ಲಿ ಹುತಾತ್ಮಗೊಂಡಿರ್ತಕ್ಕಂಥ ಯೋಧ ಗುರು ಅವರ ಹುಟ್ಟೂರು ಸಾಕಷ್ಟು ಈಗ ದುಃಖದ ಮಡುವಿನಲ್ಲಿ ತುಂಬಿದೆ ಅಂತ ಹೇಳ್ಬೋದು. ಈಗ ಒಂದು ಗುಡಿಗೆರೆ ಕಾಲೋನಿನಲ್ಲಿ ಸುಮಾರು 100 ಕುಟುಂಬಗಳಷ್ಟು ವಾಸ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ಎಲ್ರಿಗೂ ಕೂಡ ಗುರು ನಮ್ಮ ಮಗ, ಮನೆ ಮಗ ಅಂತಾನೆ ತಿಳ್ಕೊಂಡಿದ್ದರು. ಹೀಗಾಗಿನೇ ಗುರು ಹುಟ್ಟಿ ಬೆಳೆದಿರ್ತಕ್ಕಂಥದ್ದು, ಮತ್ತೆ ಆತ ತನ್ನ ಕುಟುಂಬದ ಜೊತೆನಲ್ಲಿ ಏನು ಆತ್ಮೀಯತೆ ಜೊತೆಗೆ ಗ್ರಾಮಸ್ಥರಲ್ಲೂ ಕೂಡ ಸಾಕಷ್ಟು ಒಂದು ಆತ್ಮೀಯತೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಹಾಗಾಗಿ ಬರ್ತಕ್ಕಂಥ ಟೈಮ್ನಲ್ಲಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸ್ತಕ್ಕಂಥದ್ದು, ಅವ್ರ ಮನೆಗಳಿಗೆ ಹೋಗ್ತಕ್ಕಂಥದ್ದು, ಮತ್ತೆ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದನ್ನ ಮಾಡ್ಕೊಂಡೇ ಬರ್ತಾ ಇದ್ರು. ಹೀಗಾಗಿನೇ ಇವತ್ತು ಏನು ಇಡೀ ದೇಶ ಗುರು ಮತ್ತೆ ಸೇರಿದಂತೆ ಇವರ ಒಂದು ಕಂಬನಿ ಏನ್ ಮಿಡಿತಾ ಇದೆ, ಅದು ಈ ಗ್ರಾಮಸ್ಥರಲ್ಲೂ ಕೂಡ ಸಾಕಷ್ಟು ತುಂಬಿ ಬರ್ತಾ ಇದೆ. ಹೀಗಾಗಿ ಅವರ ಎತ್ತವ್ರಿಗೆ ಎಷ್ಟು ನೋವಾಗಿದೆಯೋ ಅಷ್ಟೇ ನೋವು ಈ ಗ್ರಾಮಸ್ಥರಿಗೂ ಕೂಡ ಹೀಗಾಗಿದೆ. ಹೀಗಾಗಿ ಜೊತೆಗೆ ಏನು ಗುರು ಯೋಧ ಆಗಿದ್ರು ಕೂಡ ತನ್ನ ತಂದೆ ಕಸುಬೆಯನ್ನು ಮಾಡ್ಕೊಂಡು ಬರ್ತಾ ಇದ್ರು, ಬಟ್ಟೆಗೆ ಇಸ್ತ್ರಿ ಮಾಡ್ತಕ್ಕಂಥ ಕೆಲಸವನ್ನ, ಅದನ್ನ ಇಲ್ಲಿ ರಜಕ್ಕೆ ಬಂದಂತ ಟೈಮ್ನಲ್ಲಿ ತನ್ನ ತಂದೆ ಜೊತೆಗೆ ಇದ್ದು ಆ ಬಟ್ಟೆ ಇಸ್ತ್ರಿ ಮಾಡಿ ಕೆಲಸ ಮಾಡ್ತಾ ಇದ್ರು. ಜೊತೆಗೆ ಎಲ್ಲ ಒಂದು ಆತ್ಮೀಯತೆಯಿಂದ ಇರ್ತಾ ಇದ್ರು ಅಂತಕ್ಕಂಥದ್ದ ಅವರ ಸರಳತೆ ಬಗ್ಗೆ ಗ್ರಾಮಸ್ಥರು ಕೊಂಡಾಡ್ತಾ ಇದ್ದಾರೆ. ಸೊ ಈಗ ಆ ಗುರು ಅವರು ಹುಟ್ಟಿ ಬೆಳೆದಾಗಿಂದನು ಚಿಕ್ಕದ್ರಿಂದನೂ ನೋಡಿದಂತ ಮುಖಂಡರೊಬ್ರು ಗ್ರಾಮಸ್ಥರು ನಮ್ಮ ಜೊತೆಲಿ ಇದ್ದಾರೆ. ಅವರು ಗುರುವಿನ ಇಂಥ ಸಂದರ್ಭದಲ್ಲಿ ಯಾವ ರೀತಿ ಸ್ಮರಿಸ್ಕೊತಾರೆ ಅಂತಕ್ಕಂಥದ್ದನ್ನ ಮಾತಾಡೋಣ. ಸರ್, ನೀವು ಗುರುವನ್ನ ಎಷ್ಟು ವರ್ಷದಿಂದ ನೋಡಿದ್ರಿ, ಮತ್ತೆ ಹೆಂಗಿರ್ತಾ ಇದ್ರು? ಸರ್, ಅವರು ಸುಮಾರು ಸಣ್ಣ ಮಕ್ಕಳ ಥರ ನೋಡ್ತಾ ಇದ್ದೀವಿ. ಅವ್ರ ತಂದೆ ತುಂಬ ಬಡ ಕುಟುಂಬದಿಂದ ಬಂದವರು. ತುಂಬಾ ಅಂತಂದರೆ ಏನು ಅವ್ರು ಸ್ವಲ್ಪ ಹಂಗೆ ಇಲ್ಲ, ಆಸ್ತಿನೂ ಇಲ್ಲ, ಏನೂ ಇಲ್ಲ. ಅವ್ರ ಜಾತಿಯಲ್ಲಿ ಮಡಿವಾಳ ಸೆಟ್ರು. ಅವ್ರ ವೃತ್ತಿನ ಬಳಸ್ಕೊಂಡು ತಂದೆ ತಾಯಿ ಮಕ್ಕಳನ್ನ ಬೆಳೆಸಿ ಓದಿಸಿ, ಆದರೂ ಈಗಲೂ ವೃತ್ತಿನ ಬಿಡ್ತಾ ಇಲ್ಲ. ಆದರೂ ತಂದೆ ಏನು ಯಾರು ಕಂಡ್ರೆ ಜನ ಇಷ್ಟಪಟ್ಟು ಇರ್ತಿದ್ರು, ಅದೇ ರೀತಿ ಮಕ್ಕಳು ಸುಧಾ ಈಗಲೂ ಅದೇ ಥರ ಇದ್ದಾರೆ. ಆದರೆ ಇವಾಗ ಹೋದ 10ನೇ ತಾರೀಕಿನಲ್ಲಿ ಅವರು ನೋಡಿದೆ ನಾನು. ಅವ್ರ ತಂದೆ ಮಾಮೂಲಿ ವೃತ್ತಿ ಅಂಗಡಿ ಐರನ್ ಮಾಡ್ತಾಯಿದ್ರು. ಅವ್ರನ್ನೇ ಬಂದು ತಂದೆನ ಕಳಿಸ್ಬಿಟ್ಟು ಅವರು ಐರನ್ ಮಾಡ್ತಾಯಿದ್ರು. ಮತ್ತು ಒಂದು ಮದುವೆಗೆ ಹೋಗ್ಬೇಕು ಅಂದ್ಬಿಟ್ಟು ಅವ್ರ ತಂದೆ ಸ್ನೇಹಿತರ ಮಗನ ಮದುವೆಗೆ ಹೋಗಿ ಬಂದರು.
ಬಂದು ಸಾಯಂಕಾಲ ಮತ್ತೆ ಅವರು ಹೋಗಿದ್ದಾರೆ ಸರ್ ಅಲ್ಲಿಗೆ. ಅಂದ್ರೆ ಅವರು ಹೋಗೋ ದಿನನೂ ಬಟ್ಟೆ ಐರನ್ ಮಾಡ್ಕೊಟ್ಟು ಹೋಗಿದ್ರು. ಜೊತೆಗೆ ಇಲ್ಲಿ ಯಾವ ರೀತಿ ಇರ್ತಾ ಇದ್ರು ಅಂತಕ್ಕಂಥದ್ದು ನಿಮ್ಮ ಜೊತೆಗಳಲ್ಲಿ ಒಡನಾಟ ಹೆಂಗಿರ್ತದೆ? ತಂದೆ ಥರನೇ ಮಕ್ಕಳು ಸಹ. ಅವ್ರ ತಂದೆ ಜನ ಅನ್ಕೊಂಡ್ರೆ ಅವ್ರ ಸ್ನೇಹಿತರು ಜನ ಹಾಕೊಂಡ್ರೆ ಅಷ್ಟೇ ಪ್ರೀತಿ ವಿಶ್ವಾಸ, ಏನು ಒಂದಂತ ಇದಿಲ್ಲ. ಎಲ್ಲರೂ ಬೆರೆತು ಚೆನ್ನಾಗಿ ಮಾತಾಡಿ ಅಷ್ಟೇ ಖುಷಿಯಾಗಿ ಹೋಗ್ತಾ ಇದ್ರು ಸರ್. ಏನು ಯಾವ ರೀತಿ ಕಷ್ಟ ಸುಖಗಳು ಊರಿಗೆ ಏನಾದರೂ ಸ್ಪಂದಿಸ್ತಾ ಇದ್ರ? ಹೆಂಗಿರ್ತಾ ಇದ್ರು? ಅವರ ನಡವಳಿಕೆ ಹೆಂಗಿರ್ತಾ ಇತ್ತು ಸರ್? ಅವರು ಒಂದು ಒಳ್ಳೆ ರೀತಿಯಲ್ಲಿ ಈಗ ನಾವು ಹುಡುಗಲ್ಲ ಸರ್. ಅವ್ರು ಹೋದ್ರೆ ಡ್ಯೂಟಿಗೆ ಹೋದ್ರೆ ಈಗ ಒಂದು 6-7 ತಿಂಗಳು 8 ತಿಂಗಳಿನ ಮ್ಯಾರೇಜ್ ಮದುವೆ ಮಾಡಿಕೊಟ್ಟಿದ್ರು ತಂದೆ. ಮದುವೆ ಮಾಡಿದ್ಮೇಲೆ ಅವ್ರು ಬಂದಿರಲಿಲ್ಲ. ಇವಾಗ ಒಂದು 15 ದಿವಸ 20 ದಿವಸದಲ್ಲಿ ಬಂದಿದ್ರು. ಅವಾಗ ನೋಡಿದ್ವಿ ನಾವು. ಅವಾಗ ಮದುವೆಲಿ ನೋಡೋದಕ್ಕೆ ಇವಾಗ ನೋಡಿದ್ವಿ. ಬಂದರೆ ಅದೇ ಹೊರಗಡೆ ಹೆಚ್ಚಿಗೆ ಹೋಗ್ತಿರ್ಲಿಲ್ಲ. ಅವ್ರ ಸ್ನೇಹಿತರು ಅವರು ಇಲ್ಲಿ ಬಂದರೆ ಅವ್ರ ಮನೆ ಹತ್ರ ಅವ್ರ ತಂದೆ ತಾಯಿ ಅವರು ನೆಂಟರು ಬಳವರು ಸ್ನೇಹಿತರು ಇಷ್ಟೇ ಅಷ್ಟು ಬಿಟ್ರೆ ಅವ್ರು ಹೊರಗಡೆ ಹೋದವರು ಅಲ್ಲ ಪಾಪ ಹುಡುಗ ಸರ್. ಸೊ ಈಗ ಗುರು ಏನು ಹುತಾತ್ಮರಾಗಿದ್ದಾರೆ, ಅದು ಅವ್ರ ಮನೆಗಷ್ಟೇ ನೋವಲ್ಲ. ಸೊ ಯಾವ ರೀತಿ ನೀವು ಈ ನೋವಿನಲ್ಲಿ ಭಾಗಿಯಾಗ್ತೀರಿ? ಇದು ಮನೆಗೆ ಅಂತ ನಮಗೆ ಅಂತಲ್ಲ ಸರ್, ಇಡೀ ದೇಶಕ್ಕೆ ದೊಡ್ಡ ನಷ್ಟ ಇದೆ. ನಮ್ಮ ಭಾರತ ದೇಶಕ್ಕೆ ಎಲ್ಲರೂ ನೋಡ್ತಾ ಇದ್ದಾರೆ. ಇಲ್ಲೇ ನಿನ್ನೆಯಿಂದನೂ ಎಷ್ಟು ಇದು ಮಾಡ್ತಾರೆ. ಆದರೆ ನಮ್ಮ ಇಲ್ಲಿ ಅವ್ರನ್ನ ಹೊಂದಾಣಿಕೆ ಹೊಂದ್ಕೊಂಡಿದ್ರು ಇನ್ನೆಷ್ಟು ನೋವಾಗಬೇಕು ಅಂದರೆ ದುಃಖ ಆಗುತ್ತೆ ಸರ್. ಇನ್ನು ಮುಂದೆ ನೀವು ಚಿಕ್ಕದ್ರಿಂದ ಆಡಿ ಬೆಳೆಸ್ದಂತ ನೋಡಿದಂಥ ಹುಡುಗ ಇನ್ನು ಮುಂದೆ ಇರಲ್ಲ. ಸೊ ಇಂಥ ಟೈಮಲ್ಲಿ ಯಾವ ರೀತಿ ಶ್ರದ್ಧಾಂಜಲಿ ಸಲ್ಲಿಸ್ತೀರಿ? ಹೆಂಗೆ ನೆನ್ಪು ಮಾಡ್ಕೋತೀರಿ? ಸರ್ ನೆನಪು ಅಂದರೆ ಅದು ಹಿಂದೆ ಅವರು ಓಡಾಡ್ತಾ ಇದ್ದ ಜಾಗಗಳು. ಈಗ ಅವ್ರ ತಂದೆ ಡೈಲಿ ನಾವು ಹೋದ್ರೆ ಒಂದು ಕಾಫಿ ಅಂಗಡಿಗೆ ಬೆಳಿಗ್ಗೆ 6 ಗಂಟೆಗೆ ಕೂತ್ಕೊತಿದ್ವಿ. ಈಗ ನಿನ್ನೆ ಅವ್ರು ಬಂದೇ ಇಲ್ಲ ಕಾಫಿಗೆ. ನಾವು ಆವಾಗ ಈ ಥರ ನೈಟೇ ಗೊತ್ತಾಯ್ತು ಸರ್. ಅವ್ರು ಏನೇ ಆದರೂ ಸ್ವಲ್ಪ ಹೇಳ್ತೀನಿ ಸರ್, ತಿರುಗಾಡ್ತಾ ಇದ್ವಿ ಯಜ್ಞಾರ್ ಇಲ್ಲಿ. ಅವ್ರು ನೋಡ್ದೆ ನೆನೆಸ್ಕೊಂಗಾಯ್ತು. ಇವತ್ತು ಕೊನೆಯದಾಗಿ ಯಾವ ರೀತಿ ಸ್ಮರಿಸ್ಕೋತೀರಿ? ಯಾವ ರೀತಿ ಏನು ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೀರಿ? ಎಲ್ಲ ಇನ್ನೇನು ಮಾಡ್ತೀರಾ, ಒಂದು ಗೌರವವಾಗಿ ಮಾಡಬೇಕು ಸರ್. ಸೊ ಬರ್ತಕ್ಕಂಥ ಟೈಮ್ನಲ್ಲಿ ಪಾರ್ಥಿವ ಶರೀರಕ್ಕೆ ಏನು ಮಾಡಬೇಕು ಅಂದರೆ ಯಾವ ಥರ ಗೌರವ ಸಲ್ಲಿಸ್ಬೇಕು? ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಹೆಂಗೆ ಮಾಡ್ಕೋತೀರಲ್ಲ? ಇಲ್ಲ ಸರ್, ಅವರ ಸಿಬ್ಬಂದಿಗಳೆಲ್ಲ ಮಾಡ್ತಾರೆ. ಅವರು ನಮ್ಮನ್ನು ನಾವೇನು ಮಾತಾಡೋಕ್ಕಾಗಲ್ಲ. ಎಲ್ಲ ನಿಂತು ಅವರೇ ಮಾಡ್ತಾ ಇದ್ದಾರೆ ಸರ್. ಸರ್ಕಾರ ನಿಂತು ಮಾಡ್ತಾ ಇದೆ. ಜಾಗನೂ ಅವ್ರಿಗೆ ಸ್ವಲ್ಪನೂ ಜಾಗನೇ ಇರಲಿಲ್ಲ. ಅವರು ನಿನ್ನೆ ನಮ್ಮ ತಹಸೀಲ್ದಾರ್ ಅವರೆಲ್ಲ ಹುಡುಕಿ ಸುತ್ತ ಸರ್ಕಾರಿ ಜಾಗ ಮಂಡ್ಯ ಮಳವಳ್ಳಿ ಮಧ್ಯ ರಸ್ತೆ ಮಧ್ಯದಲ್ಲಿ ರೋಡ್ ಸೈಡ್ನಲ್ಲೇ ಜಾಗ ಒಂದು ಅಷ್ಟು ಎಲ್ಲ ಮಾಡಿದ್ದಾರೆ. ಈಗ ಅವ್ರು ನಿಂತ್ಗೆ ಅವ್ರು ಮಾಡಿದ್ರೆ ನಾವು ಅವ್ರಿಗೆ ಸಪೋರ್ಟ್ ಕೊಡ್ತೀವಿ ಅಷ್ಟೇ ಸರ್. ಅಮರ್ ಪ್ರಸಾದ್, ತಾವು ನೋಡಿದ್ರಿ ಇದಿಷ್ಟು ಗ್ರಾಮಸ್ಥರಾಗಿರ್ತಕ್ಕಂಥ ಬಸವರಾಜ್ ಅವರ ಹೇಳಿಕೆ. ಅಂದರೆ ಇದು ಇವರೊಬ್ಬರ ಹೇಳಿಕೆ ಅಷ್ಟೆಲ್ಲ, ಇಡೀ ಗ್ರಾಮಸ್ಥರ ಹೇಳಿಕೆ. ಒಟ್ಟಾರೆ ಗ್ರಾಮದ ಪ್ರತಿನಿಧಿಯಾಗಿ ಅವರು ಮಾತನಾಡಿರ್ತಕ್ಕಂಥದ್ದು. ಏನು ಈ ಗ್ರಾಮಕ್ಕೆ ಬಂದಂಥ ಟೈಮ್ನಲ್ಲಿ ಜೊತೆಗೆ ಗುರು ಚಿಕ್ಕಂದಿನಿಂದ ಹುಟ್ಟು ಬೆಳೆದಿರ್ತಕ್ಕಂಥ ರೀತಿ ಸಾಕಷ್ಟು ಎಲ್ಲರೂ ಮನಸ್ಸನ್ನು ಗೆದ್ದಿದ್ರು. ಜೊತೆಗೆ ಅವರು ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾ ಇದ್ರು. ಜೊತೆಗೆ ಯೋಧ ಆಗಿದ್ರು ಕೂಡ ತನ್ನ ತಂದೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಕುಲ ಕಸುಬು ಏನಿದೆ, ಬಟ್ಟೆಗೆ ಇಸ್ತ್ರಿ ಮಾಡ್ತಕ್ಕಂಥದ್ದು, ಆ ಒಂದು ಕೆಲಸವನ್ನ ಮಾಡಿ ಹೋಗ್ತಾ ಇದ್ರು. ಜೊತೆಗೆ ಅವರು ಹೋಗ್ತಕ್ಕಂಥ ದಿನ ಕೊನೆಯ ದಿನ ಅಂದ್ರೆ ಭಾನುವಾರನೂ ಕೂಡ ಅವರು ಆ ತಂದೆಯ ಕೆಲಸದಲ್ಲಿ ಭಾಗಿಯಾಗಿದ್ರು. ಈ ಎಲ್ಲವನ್ನು ಸ್ಮರಿಸ್ಕೊಂಡಿರ್ತಕ್ಕಂಥ ಗ್ರಾಮಸ್ಥರು ಅವರ ಒಂದು ಪಾರ್ಥಿವ ಶರೀರಕ್ಕೆ ಯಾವ ರೀತಿ ಗೌರವವನ್ನು ಸಲ್ಲಿಸಬೇಕು ಅದನ್ನ ನಾವು ಖಂಡಿತವಾಗ್ಲೂ ಸಲ್ಲಿಸ್ತೀವಿ. ಇದು ಇಡೀ ಗ್ರಾಮದ ಅಥವಾ ಒಂದು ಕುಟುಂಬದ ನೋವಲ್ಲ, ಇಡೀ ದೇಶಕ್ಕಾಗಿರ್ತಕ್ಕಂಥ ನೋವು. ನಾವು ಈ ಒಂದು ಕುಟುಂಬಸ್ಥರ ನೋವಿನಲ್ಲಿ ಮತ್ತೆ ನೆಲುವಿನಲ್ಲಿ ನಾವು ಖಂಡಿತವಾಗ್ಲೂ ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ಅಮರ್ ಪ್ರಸಾದ್. ಥ್ಯಾಂಕ್ ಯು ರವಿ.